ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೋರ್ಸ್ ನೇಮ್ ಬೇಸಿಕ್ ವರ್ಕ್ಶಾಪ್ ಪ್ರಾಕ್ಟೀಸ್ 2, ಕೋರ್ಸ್ ಕೋಡ್ 15ME36P. ಯೂನಿಟ್ 1 is ಶೀಟ್ ಮೆಟಲ್ ಪ್ರಾಕ್ಟೀಸ್. ಸೊ ಸೆಷನ್ 4 ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 3ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಸೊ ಮೈ ಸೆಲ್ಫ್ ಈಸ್ ಗಿರೀಶ್ ಆಸಿ, lecturer, Department of Mechanical Engineering, working in Government Polytechnic, Nagmangala. So before going to explain the experiment, today I will explain basics of that experiment. So experiment name ಬಂದು practice on making single riveted lap joint. ಸೊ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದು. ಅದರಲ್ಲಿ ಬೇಸಿಕ್ಸು ರಿವೀಟ್ಸ್ ಅಂತ ಏನಂದರೆ ಗೊತ್ತಿರಬೇಕು, ಶೀಟ್ಸ್ ಏನೇನು ಯೂಸ್ ಮಾಡ್ತೀವಿ, ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತೀವಿ, ಹೇಗೆ ಪ್ರೊಸೀಜರ್ ಮಾಡ್ತೀವಿ ಅನ್ನೋದರ ಒಂದು ಕಂಟೆಂಟ್ ಇದೆ. ಅದರಲ್ಲಿ ರಿವೀಟ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ರಿವೀಟ್ ಹೇಳೋದಕ್ಕಿಂತ ಮುಂಚೆ ಜಾಯಿಂಟ್ಸ್ ಎಲ್ರಿಗೂ ಗೊತ್ತಿದೆ, ಪರ್ಮನೆಂಟ್ ಜಾಯಿಂಟ್ ಮತ್ತು ಟೆಂಪ್ರರಿ ಜಾಯಿಂಟ್ಸ್. ಸೊ ಪರ್ಮನೆಂಟ್ ಜಾಯಿಂಟ್ಗೆ ಏನೇನು ಯೂಸ್ ಮಾಡ್ತೀವಿ, ವೆಲ್ಡಿಂಗು, ರಿವೀಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಟೆಂಪ್ರರಿ ಜಾಯಿಂಟ್ಗೆ ಬೋಲ್ಟು, ನಟ್ಟು, ಸ್ಟಡ್ಸು, ಸೊ ಅದನ್ನೆಲ್ಲ ಯೂಸ್ ಮಾಡ್ತಾಯಿದ್ವಿ. ಸೊ ನಾವು ಯೂಸ್ ಮಾಡ್ತೀವಿ ರಿವೀಟ್ಸು. ದಿಸ್ ಈಸ್ ಫಾರ್ ಪರ್ಮನೆಂಟ್ ಜಾಯಿಂಟ್. ಸೊ ಒಂದು ಜಾಯಿಂಟ್ನ ಪರ್ಮನೆಂಟ್ ಆಗಿದ್ದು ಒಂದು ಶೀಟ್ನ ಕನೆಕ್ಷನ್ನ ಪರ್ಮನೆಂಟಾಗಿ ಜಾಯಿಂಟ್ ಮಾಡುತ್ತೆ. ಸೊ ಜಾಯಿಂಟ್ ಮಾಡಬೇಕು ಫಾರ್ ರಿವಿಟಿಂಗ್, ದಿ ಪ್ಲೇಸ್ ಟು ಬಿ ಜಾಯಿಂಟ್ ಆರ್ ಡ್ರಿಲ್ಡ್ ಆರ್ ಪಂಚ್ಡ್. ಸೊ ಎರಡು ಶೀಟ್ನ ಅಥವಾ ಎರಡು ಪ್ಲೇಟ್ನ ನಾವು ಜಾಯಿನ್ ಮಾಡಬೇಕಂದ್ರೆ ಏನಾಗಿರಬೇಕು, ರಿವಿಟ್ ಹಾಕೋದಕ್ಕಿಂತ ಮುಂಚೆ ಅದು ಡ್ರಿಲ್ ಆಗಿರಬೇಕು ಅಥವಾ ಪಂಚ್ ಆಗಿರಬೇಕು. ಸೊ ಆಮೇಲೆ ದಿ ಹೆಡ್ ಆನ್ ದಿ ಅದರ್ ಎಂಡ್ ಈಸ್ ಫಾರ್ಮ್ಡ್ ಆಫ್ಟರ್ ಅಸೆಂಬ್ಲಿಂಗ್ ದಿ ಪಾರ್ಟ್. ಸೊ ನಿಮಗೆ ಪಿಕ್ಚರ್ ಕಾಣಿಸ್ತಾ ಇದೆ ರಿವಿಟ್ದು, ಅದರಲ್ಲಿ ಒಂದು ಹೆಡ್ ಇದೆ, ಇನ್ನೊಂದು ಹೆಡ್ ಇಲ್ಲ. ಸೊ ನಾವೇನು ಮಾಡ್ತೀವಿ, ಡ್ರಿಲ್ ಅಥವಾ ಪಂಚ್ ಆಗಿರೋ ಹೋಲ್ಗೆ ಈ ಒಂದು ರಿವಿಟ್ನ ಇನ್ಸರ್ಟ್ ಮಾಡ್ತೀವಿ. ಸೊ ಇನ್ನೊಂದು ಟೈಲ್ ಪೋರ್ಷನಲ್ಲಿ ಅದೇನು ಮಾಡುತ್ತೆ, ಹೆಡ್ ಫಾರ್ಮೇಷನ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ನಾವು ಅದ್ರ ಪಾರ್ಟ್ನ ಹ್ಯಾಮರಿಂಗ್ ಅಥವಾ ಫೋರ್ಸ್ ಅಪ್ಲೈ ಮಾಡ್ಬಿಟ್ಟು ನಾವೇನು ಮಾಡ್ತೀವಿ, ಅದನ್ನು ಹೆಡ್ ಶೇಪಲ್ಲೇ ಫಾರ್ಮ್ ಮಾಡ್ಕೋತೀವಿ. ನೋಡಿ, ರಿವಿಟ್ದು ಹೆಡ್ ಅಂತ ಕರಿತೀವಿ ಟಾಪ್ ಪೋರ್ಷನ್ನ. ನೆಕ್ಸ್ಟು ಡಿ ಅಂತ ಏನಿರೋದು ಬಾಡಿ, ಅದರದ್ದು ಬಂದು ಶ್ಯಾಂಕ್ ಅಥವಾ ಶಾಫ್ಟ್ ಅಂತ ಕರಿತೀವಿ. ಬಾಟಮ್ ಪೋರ್ಷನ್ನು ಟೈಲ್ ಅಂತ ಕರಿತೀವಿ. ನೆಕ್ಸ್ಟ್, ದಿ ರಿವಿಟ್ಸ್ ಆರ್ ದೆನ್ ಇನ್ಸರ್ಟೆಡ್ ಆ್ಯಂಡ್ ಕ್ಲೋಸ್ ಬೈ ಫೋರ್ಸ್ ಸೊ ದಟ್ ದೇ ಕಂಪ್ಲೀಟ್ಲಿ ಫಿಲ್ ದಿ ಹೋಲ್ ಆ್ಯಂಡ್ ಫಾರ್ಮ್ ಎ ರಿಜಿಡ್ ಜಾಯಿಂಟ್. ಸೊ ಒನ್ಸ್ ಶೀಟ್ನ ಏನು ಮಾಡಿರ್ತೀವಿ ನಾವು, ಡ್ರಿಲ್ ಅಥವಾ ಹೋಲ್ ಮಾಡಿರ್ತೀವಿ, ಅದಾಗಿತ್ತಿದ್ದಾಗನೇ ನಾವು ರಿವಿಟ್ನ ಇನ್ಸರ್ಟ್ ಮಾಡಿ, ಸೊ ಟೈಲ್ ಪೋರ್ಷನ್ಗೆ ಏನು ಮಾಡ್ತೀವಿ, ಫೋರ್ಸ್ ಅಥವಾ ಹ್ಯಾಮರಿಂಗ್ ಮಾಡಿ ನಾವು ಮಾಡ್ತೀವಿ, ಕಂಪ್ಲೀಟಾಗಿ ಜಾಯಿಂಟ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಅಲ್ಲಿ ಡಿಫ್ರೆಂಟ್ ರಿವಿಟ್ ಹೆಡ್ ಶೇಪ್ಸ್ ಆರ್ ದೇರ್. ದೇ ಆರ್ ಸ್ನ್ಯಾಪ್ ಹೆಡ್, ಪ್ಯಾನ್ ಹೆಡ್, ಕೌಂಟರ್ ಸಂಕ್ ಹೆಡ್, ಮಶ್ರೂಮ್ ಹೆಡ್, ಫ್ಲಾಟ್ ಹೆಡ್. ಸೊ ಇನ್ ದಿ ಸ್ನ್ಯಾಪ್ ಹೆಡ್ ವಿ ಆರ್ ಯೂಸಿಂಗ್ ಸ್ಟ್ರಕ್ಚರಲ್ ಜಾಯಿಂಟ್ಸ್. ಸೊ ಇಲ್ಲಿ ಸ್ಕೆಚಸ್ ಇದೆ ನೋಡಿ, ಸ್ನ್ಯಾಪ್ ಹೆಡ್ಡು, ಪ್ಯಾನ್ ಹೆಡ್ಡು, ಕೌಂಟರ್ ಸಂಕ್ ಹೆಡ್ಡು, ಮಶ್ರೂಮ್ ಹೆಡ್ಡು, ಫ್ಲಾಟ್ ಹೆಡ್ಡು. ಸೊ ನಾವು ಇಲ್ಲಿ ಲ್ಯಾಬೋರೇಟರಿ ಅಥವಾ ಎಕ್ಸ್ಪೆರಿಮೆಂಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾವೆಲ್ಲ ಯೂಸ್ ಮಾಡೋದು ಸ್ನ್ಯಾಪ್ ಹೆಡ್ ಅಥವಾ ಫ್ಲಾಟ್ ಹೆಡ್ನ ಯೂಸ್ ಮಾಡ್ತೀವಿ. ಈ ಎಕ್ಸ್ಪೆರಿಮೆಂಟಲ್ಲಿ ಫ್ಲಾಟ್ ಹೆಡ್ನ ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಏನು ಬೇಕು ಅಂದರೆ ಡೈಮೆನ್ಷನ್ಸ್ನ ನೋಡ್ಕೋಬೇಕು. ಫ್ಲಾಟ್ ಹೆಡ್ದು ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ, ಏನೇನು ಡೈಮೆನ್ಷನ್ಸ್ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಫ್ಲಾಟ್ ಹೆಡ್ದು ಡಯಾಮೀಟರ್ ಬಂದು ನೋಡಿ 2D ಅಂತಿದೆ. ಸೊ 2 times ದಿ ಡಯಾಮೀಟರ್ ಆಫ್ ದಿ ಶಾಂಕ್ ಅಥವಾ ಡಯಾಮೀಟರ್ ಆಫ್ ದಿ ರಿವಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಡ್ ಥಿಕ್ನೆಸ್ ಅಥವಾ ಹೈಟ್ ಆಫ್ ದಿ ಹೆಡ್ ಏನಿದೆ 0.25D ಅಂತ ಇದೆ, ಅಂದರೆ 0.25 times ಡಯಾಮೀಟರ್ ಆಫ್ ದಿ ರಿವಿಟ್ ಆರ್ ಡಯಾಮೀಟರ್ ಆಫ್ ದಿ ಶಾಂಕ್. ಸೊ ಏನಾಗುತ್ತೆ, ಒಂದೊಂದು ಪ್ರಾಬ್ಲಮಲ್ಲಿ ಡಯಾಮೀಟ್ರು ಕೊಟ್ಟಿರಲ್ಲ, ಅಂದರೆ ರಿವಿಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ. ಸೊ ನಾವು ಡಯಾಮೀಟ್ರನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಪ್ಲೇಟ್ ಥಿಕ್ನೆಸ್ ಮಾತ್ರ ಕೊಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮನ್ನು ನಾವು ಯೂಸ್ ಮಾಡಬೇಕು. ದಟ್ ಈಸ್ ಡಯಾಮೀಟರ್ ಆಫ್ ದಿ ಶಾಂಕ್ ಆಫ್ ರಿವಿಟ್ D is equal to 6√T. ಸೊ ಇದು ನೆನಪಲ್ಲಿ ಇರಬೇಕಲ್ರು. ನೆಕ್ಸ್ಟ್, ಯೂಸಸ್ ಆಫ್ ರಿವಿಟ್ ಹೆಡ್ ಶೇಪ್ಸ್. ಸೊ ಈಗ ರಿವಿಟ್ ಹೆಡ್ ಶೇಪ್ಸ್ ನೋಡಿದ್ವಲ್ಲ ಇಲ್ಲಿ. ಸೊ ಡಿಫ್ರೆಂಟ್ ಶೇಪ್ಸು, ಸ್ನ್ಯಾಪ್ ಹೆಡ್ಡು, ಫ್ಲಾಟ್ ಹೆಡ್ಡು, ಕೌಂಟರ್ ಸಂಕು, ಪ್ಯಾನು, ಮಶ್ರೂಮ್ ಅಂತ. ಸೊ ಈ ಒಂದು ರಿವಿಟ್ ಹೆಡ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಯಾವ ಅಪ್ಲಿಕೇಶನ್ ವೈಸಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ನ್ಯಾಪ್ ಹೆಡ್. ಸೊ ಸ್ನ್ಯಾಪ್ ಹೆಡ್ ಏನು ಮಾಡ್ತೀವಿ ಅಂದರೆ ಸ್ಟ್ರಕ್ಚರಲ್ ವರ್ಕ್ ಆ್ಯಂಡ್ ಮಿಷಿನಿಂಗ್ ರಿವಿಟಿಂಗ್. ಸೊ ಒಂದು ಮಿಷಿನ್ನ ನೀವು ನೋಡ್ತೀನಿ ಅಂತಂದರೆ ವರ್ಕ್ಶಾಪಲ್ಲಿ ಅಥವಾ ಎಲ್ಲರೂ ಹೋಗಿ, ಸೊ ಆ ಮಿಷಿನ್ದು ಔಟರ್ ಲೇಯರ್ ಏನಿರುತ್ತೆ ಬಾಡಿ, ಆ ಬಾಡಿದು ಔಟರ್ ಲೇಯರ್ ಏನಾಗಿರುತ್ತೆ, ರಿವಿಟಿಂಗ್ ಆಗಿರುತ್ತೆ. ಸೊ ಅಂಥ ಕಡಿಮೆ ಸ್ಟ್ರಕ್ಚರಲ್ ವರ್ಕ್ ಕಡೆ ನಾವೇನು ಮಾಡ್ತೀವಿ, ಸ್ನ್ಯಾಪ್ ಹೆಡ್ನ ಯೂಸ್ ಮಾಡ್ತೀವಿ. ಕೌಂಟರ್ ಶಾಂಕ್ ಹೆಡ್ ಎಂತಕ್ಕೆ ಯೂಸ್ ಮಾಡ್ತೀವಿ, ಶಿಪ್ ಬಿಲ್ಡಿಂಗ್ ಅಂತ. ಅಂದರೆ ಆ ಹೆಡ್ಡು ಬಾಡಿಗಿನ್ನ ಮೇಲ್ಗಡೆ ಬಂದಿರಬಾರ್ದು, ಬಾಡಿ ಒಳಗಡೆ ಆಗಿರಬೇಕು. ಹಾಗೇನಾಗುತ್ತೆ, ಕೌಂಟರ್ ಶಾಂಕ್ ಹೆಡ್ನ ನಾವು ಯೂಸ್ ಮಾಡ್ತೀವಿ, ಶಿಪ್ ಬಿಲ್ಡಿಂಗಲ್ಲೆಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕೋನಿಕಲ್ ಹೆಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹ್ಯಾಮರಿಂಗ್. ಈಗ ನಾರ್ಮಲ್ ಶೀಟ್ ಮೆಟಲ್ ವರ್ಕು, ಮನೆ ವರ್ಕು ಅಲ್ಲಿ ಇಲ್ಲಿ ಯೂಸ್ ಮಾಡಬೇಕು ಅಂದರೆ ನಾವು ಮಿಷಿನ್ ತೊಗೊಂಡು ಯೂಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿ ಹ್ಯಾಂಡ್ ಹ್ಯಾಮರಿಂಗ್ ಯೂಸ್ ಮಾಡ್ಕೋತೀವಿ ಅಲ್ಲೆಲ್ಲ ನಾವೇನು ಮಾಡ್ತೀವಿ, ಕೋನಿಕಲ್ ಹೆಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪ್ಯಾನ್ ಹೆಡ್. ಫಾರ್ ಎಕ್ಸಾಂಪಲ್ ಪ್ರೆಷರ್ ಗೇಜು, ಬಾಯ್ಲರ್ಸು, ಟರ್ಬೈನ್ಸ್, ಇದು ಬಾಯ್ಲರ್ಸ್ ಎಲ್ಲ ಯೂಸ್ ಇರುತ್ತಲ್ಲ, ಹೆವಿ ಪ್ರೆಷರ್ ಇರುತ್ತೆ ಅಲ್ಲಿ. ಅವಾಗೇನಾಗುತ್ತೆ, ಜಾಯಿಂಟ್ಸು ಪರ್ಫೆಕ್ಟ್ ಆಗಿರಬೇಕು ಮತ್ತು ರಿವಿಟ್ಸು ಹೆವಿ ಸ್ಟ್ರಾಂಗ್ ಆಗಿರಬೇಕು, ಸ್ಟ್ರೆಂತ್ ಆಗಿರಬೇಕು.
ಇನ್ಸೈಡು ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ರಿವಿಟ್ಸ್ ಏನಾದ್ರು ವೀಕ್ ಇತ್ತು ಅಂದರೆ ಏನಾಗುತ್ತೆ, ಫುಲ್ ಬಸ್ಟ್ ಆಗಿ ಆಕ್ಸಿಡೆಂಟ್ಸ್ ಎಲ್ಲ ಆಗೋದಿರುತ್ತೆ. ಸೊ ಅಂಥ ಕಡೆ ಏನಾಗುತ್ತೆ, ನಾವು ಯಾವ ಯೂಸ್ ಮಾಡ್ತೀವಿ ಅಂದರೆ ಪ್ಯಾನ್ ಹೆಡ್ನ ಯೂಸ್ ಮಾಡ್ತೀವಿ, ಹೈ ಸ್ಟ್ರೆಂತ್ ಇರೋ ಕಡೆ. ಇನ್ನು ಫ್ಲ್ಯಾಟ್ ಹೆಡ್ ರಿವಿಟ್ ಬಂದು ಜನರಲ್ ಆಗಿ ನಾವೆಲ್ಲ ನೋಡಿರೋ ಹಾಗೆ ಈ ಏರ್ ಕಂಡೀಷನಿಂಗ್ದು ಬಾಕ್ಸ್ ಬರುತ್ತಲ್ಲ ಅಲ್ಲಿ, ಆಮೇಲೆ ಹೀಟಿಂಗು, ವೆಂಟಿಲೇಷನ್ನು, ಸೊ ಅಂಥ ಕಡೆ ವೆಂಟಿಲೇಷನ್ ಹಾಪರು ಅಂಥ ಕಡೆ ಎಲ್ಲ ಯೂಸ್ ಮಾಡ್ತೀವಿ. ಹಾಪರ್ ಅಂತ ಬರುತ್ತಲ್ಲ, ಅಂದರೆ ಈಗ ನಾವು ಫ್ಲೋರ್ ಮಿಲ್ಲನೆಲ್ಲ ಸುರಿತೀವಲ್ಲ, ಅಲ್ಲಿ ಒಂದು ಬಾಡಿ ಇರುತ್ತಲ್ಲ ಔಟರ್ ಲೇಯರು, ಫನಲ್ ಥರ ಇರುತ್ತಲ್ಲ, ಸೊ ಅದರಲ್ಲಿ ರಿವಿಟಿಂಗ್ ನೋಡಿಬೇಕು ಒಂದ್ಸರಿ ಹೋಗಿ ಅಲ್ಲಿ ಫ್ಲ್ಯಾಟ್ ಹೆಡ್ ರಿವಿಟ್ನ ಯೂಸ್ ಮಾಡಿರ್ತಾರೆ. ದೆನ್ ಅಪ್ಲಿಕೇಶನ್ಸ್ ಆಫ್ ರಿವಿಟೆಡ್ ಜಾಯಿಂಟ್ಸ್. ಸೊ ಈಗ ರಿವಿಟ್ಸ್ದು ಅಪ್ಲಿಕೇಶನ್ ಐತೆ, ಈಗ ರಿವಿಟೆಡ್ ಜಾಯಿಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಇಟ್ ಈಸ್ ಯೂಸ್ಡ್ ವೇರ್ ವಿ ಹ್ಯಾವ್ ಅವಾಯ್ಡ್ ಆಫ್ಟರ್ ಥರ್ಮಲ್ ಎಫೆಕ್ಟ್ ಆ್ಯಸ್ ಇನ್ ಕೇಸ್ ಆಫ್ ವೆಲ್ಡಿಂಗ್. ಸೊ ನಾನು ಹೇಳಿದೆ ಪ್ರೆಷರ್ ಗೇಜ್ ಅಂತ ಹೇಳಿದೆ, ಪ್ರೆಷರ್ ಗೇಜಲ್ಲಿ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಈ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಸೊ ಅಲ್ಲೇನಾಗುತ್ತೆ, ನೀವು ವೆಲ್ಡ್ ಜಾಯಿಂಟ್ ಯೂಸ್ ಮಾಡಿದ್ರೆ ವೆಲ್ಡ್ ಜೊತೆಗೆ ಅದು ವೆಲ್ಡ್ ಆಗಿ ಆ ಒಂದು ಮೆಟೀರಿಯಲ್ ಏನಾಗುತ್ತೆ, ಅದು ಕೆಮಿಕಲ್ ಇದಾಗ್ಬಿಟ್ಟು ಅದೇನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ಅಂಥ ಕಡೆ ಏನು ಮಾಡ್ತೀವಿ ನಾವು, ರಿವಿಟೆಡ್ನ ಯೂಸ್ ಮಾಡ್ತೀವಿ, ಅಥವಾ ರಿವಿಟೆಡ್ ಜಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ದೆನ್ ಯೂಸ್ ಇಟ್ ಫಾರ್ ಮೆಟಲ್ಸ್ ವಿಚ್ ಹ್ಯಾವ್ ಪೂರ್ ವೆಲ್ಡಬಿಲಿಟಿ. ಸೊ ಯಾವುದೋ ಮೆಟಲ್ಗೆ ವೆಲ್ಡಿಂಗ್ ಮಾಡೋಕ್ಕೆ ಆಗಲ್ಲ, ಹೀಟಾಗಿ ಇಡೀ ಮೆಟಲ್ಲೇ ಕರ್ಗೋಗುತ್ತೆ. ಸೊ ಅಂಥ ಕಡೆ ಏನು ಮಾಡಬೇಕಾಗುತ್ತೆ, ನಾವು ರಿವಿಟೆಡ್ ಜಾಯಿಂಟ್ಸ್ನ ಮಾಡಲೇಬೇಕಾಗುತ್ತೆ. ದೆನ್ ಯೂಸ್ ಇಟ್ ಫಾರ್ ಹೆಟ್ರೋಜಿನಿಯಸ್ ಮೆಟೀರಿಯಲ್ಸ್. ಸೊ ಏನಂದರೆ ಈಗ ಒಂದು ಮೆಟೀರಿಯಲ್ಲು MS ಇರುತ್ತೆ, ಇನ್ನೊಂದು ಮೆಟೀರಿಯಲ್ಲು ಕ್ಯಾಸ್ಟ್ ಇರುತ್ತೆ. ಸೊ ಆ ಥರ ಡಿಫ್ರೆಂಟ್ ಮೆಟೀರಿಯಲ್ ಇದ್ದಾಗ ಏನಾಗುತ್ತೆ, ನಾವು ವೆಲ್ಡಿಂಗ್ ಮಾಡೋದು ಕಷ್ಟ ಆಗುತ್ತೆ, ಅದರದ್ದು ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ವೆಲ್ಡಿಂಗ್ ಮಾಡೋಕ್ಕೆ ಸಾಧ್ಯ. ಅಂಥ ಕಡೆ ಏನು ಮಾಡ್ತೀವಿ, ನಾವು ರಿವಿಟೆಡ್ ಜಾಯಿಂಟ್ಸ್ನ ಯೂಸ್ ಮಾಡ್ಕೋತೀವಿ. ಆ್ಯಸ್ ವೆಲ್ಡೆಡ್ ಜಾಯಿಂಟ್ಸ್ ಹ್ಯಾವ್ ಪೂರ್ ವೈಬ್ರೇಷನ್ ಡ್ಯಾಂಪಿಂಗ್ ಕೆಪಬಿಲಿಟೀಸ್. ಸೊ ವೆಲ್ಡಿಂಗ್ ಜಾಯಿಂಟ್ಸ್ ಏನಿರುತ್ತೆ ಅಂದರೆ ಡ್ಯಾಂಪಿಂಗ್ ಕೆಪಬಿಲಿಟಿ, ವೈಬ್ರೇಷನ್ ಏನಿದೆ ಅದು ಪೂರ್ ಇದೆ. ಸೊ ಅಂಥ ಕಡೆ ನಾವೇನು ಯೂಸ್ ಮಾಡ್ತೀವಿ, ರಿವಿಟೆಡ್ ಜಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಮೇಯ್ನಾಗಿ ಏನು ಮಾಡ್ತೀವಿ ಅಂದರೆ ಏರ್ಕ್ರಾಫ್ಟ್ ಸ್ಟ್ರಕ್ಚರ್, ಸೊ ಶಿಪ್ ಬಿಲ್ಡಿಂಗಲ್ಲಿ ಇದೆಯಲ್ಲ, ಶಿಪ್ ಬಿಲ್ಡಿಂಗ್ದು ಕನ್ಸ್ಟ್ರಕ್ಷನ್ಸು, ಸೊ ಅಂಥ ಕಡೆ ಏನು ಮಾಡ್ತೀವಿ, ನಾವು ಸ್ಟ್ರಕ್ಚರ್ನ ಮಾಡಬೇಕು ಅಂದಾಗ ರಿವಿಟ್ ಜಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ದೆನ್ ರಿವಿಟೆಡ್ ಜಾಯಿಂಟ್ಸ್, ದೇರ್ ಆರ್ 4 types ಆಫ್ ರಿವಿಟೆಡ್ ಜಾಯಿಂಟ್ಸು. ಫಸ್ಟ್ ಒನ್ ಇಸ್ ಸಿಂಗಲ್ ರಿವಿಟೆಡ್, ಡಬಲ್ ರಿವಿಟೆಡ್, ಸಿಂಗಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟು, ಡಬಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್. ಸ್ಟ್ರ್ಯಾಪ್ ಇನ್ ದ ಸೆನ್ಸ್ ಕವರ್ ಪ್ಲೇಟ್. ಸೊ ಮೊದಲನೇದು ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಈ ಒಂದು ಪ್ರೆಸೆಂಟೇಷನ್ ಬಂದು ನಿಮಗೆ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ನ ಹೌ ಮೇಕ್, ಯಾವ ಥರ ಮಾಡೋದು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇಲ್ಲಿ ಸ್ಕೆಚ್ ನೋಡಿ, ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಒಂದು ಶೀಟ್ ಮೇಲೆ ಇನ್ನೊಂದು ಶೀಟು ಓವರ್ಲೇ ಆಗಿದೆ. ಸೊ ಆ ಶೀಟ್ ಮೇಲೆ ನಾವೇನು ಮಾಡಿದ್ದೀವಿ, ರಿವಿಟ್ನ ಪ್ಲೇಸ್ ಮಾಡಿದ್ದೀವಿ. ಒಂದು ಕಾಲಮ್, ಒಂದು ರೋ ಅಲ್ಲೇ ರಿವಿಟ್ನ ಹಾಕೊಂಡು ಹೋಗಿದ್ದೀವಿ. ಸೊ ಅದಕ್ಕೆ ಸಿಂಗಲ್ ರಿವಿಟ್ ಅಂತ ಕರಿತೀವಿ. ಒಂದು ಶೀಟ್ ಮೇಲೆ ಇನ್ನೊಂದು ಶೀಟು ಪ್ಲೇಸ್ ಆಗಿದೆ, ಅದಕ್ಕೆ ಲ್ಯಾಪ್ ಅಂತ ಕರಿತೀವಿ. ಸೊ ದಟ್ ಈಸ್ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಇನ್ ಸ್ಕೆಚ್ 2 ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಸೊ ಅಲ್ಲೂ ಸೇಮ್ ಒಂದೇ ಪ್ಲೇಟು, ಇನ್ನೊಂದು ಪ್ಲೇಟು ಓವರ್ಲ್ಯಾಪ್ ಆಗಿದೆ. ಬಟ್ ನಾವೇನು ಮಾಡಿದ್ದೀವಿ, 2 ರೋ ಅಲ್ಲಿ ನಾವು ರಿವಿಟ್ಸ್ನ ಹಾಕಿದ್ದೀವಿ. ಸೊ ನೋಡಿ, ಇಲ್ಲಿ ಫಸ್ಟ್ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟಲ್ಲಿ ಒಂದೇ ರೋ ಇದೆ, ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟಲ್ಲಿ 2 ರೋ ಇದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನು ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟನ್ನು ಕರಿತೀವಿ. ಇನ್ನು ಸ್ಕೆಚ್ 3 ಬಂದರೆ ಸಿಂಗಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್ ಅಂತ. ಸೊ ಸಿಂಗಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್ ಅಂದರೆ ಒಂದು ಶೀಟು ಇನ್ನೊಂದು ಶೀಟ್ ಮೇಲೆ ಓವರ್ಲೇ ಆಗಲ್ಲ, ಅದರದ್ದು ಎಂಡಲ್ಲಿ ಪ್ಲೇಸ್ ಒಂದಕ್ಕೊಂದು ಜಾಯಿನ್ ಮಾಡ್ತೀವಿ. ಜಾಯಿನ್ ಇನ್ ದ ಸೆನ್ಸ್ 2 ಎಡ್ಜಸ್ಸು ತಾಗಿರಬೇಕು, ಆ ಥರ ಪ್ಲೇಸ್ ಮಾಡಿ. ಸೊ ಅದ್ರ ಮೇಲೆ ಏನು ಮಾಡ್ತೀವಿ, ಒಂದು ಕವರ್ ಪ್ಲೇಟ್ನ ಹಾಕ್ತೀವಿ, ಅಂದರೆ ಎಕ್ಸ್ಟ್ರಾ ಒಂದು ಪ್ಲೇಟ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಸ್ಟ್ರ್ಯಾಪ್. ಸೊ ಆಮೇಲೆ ಏನು ಮಾಡ್ತೀವಿ, ಅದಕ್ಕೆ ಮಾರ್ಕ್ ಮಾಡಿಕೊಂಡು ನಾವು ರಿವಿಟ್ ಹಾಕ್ಬಿಟ್ಟು ರಿವಿಟೆಡ್ ಜಾಯಿಂಟ್ನ ಮಾಡ್ತೀವಿ. ಸೊ ಅದಕ್ಕೆ ಸಿಂಗಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್ ಅಂತ, ಅಂದರೆ ಒಂದು ಶೀಟ್ಗೆ ಒಂದೊಂದು ರಿವಿಟ್ ಅಂತ. ಸೊ ನೆಕ್ಸ್ಟು ಡಬಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟು. ಸ್ಕೆಚ್ 4ಅಲ್ಲಿ ನೋಡಿ, ದಿಸ್ ಇಸ್ ದ ಡಬಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್, ಅಂದರೆ 2 ಕವರ್ ಪ್ಲೇಟ್ನ ಯೂಸ್ ಮಾಡ್ತೀವಿ. ಸೊ ಸೇಮ್ ಒಂದು ಪ್ಲೇಟ್ ಎರಡೂ ಪಕ್ಕ ಇಟ್ಬಿಟ್ಟು ಮೇಲ್ಗಡೆ ಒಂದು ಕವರ್ ಪ್ಲೇಟು, ಕೆಳಗೆ ಬಾಟಮಲ್ಲಿ ಒಂದು ಕವರ್ ಪ್ಲೇಟು, ಅಂದರೆ 2 ಕವರ್ ಪ್ಲೇಟ್ ಅಥವಾ 2 ಸ್ಟ್ರ್ಯಾಪ್ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ರಿವಿಟಿಂಗ್ನ ಮಾಡ್ತೀವಿ. ಅದಕ್ಕೆ ಡಬಲ್ ಸ್ಟ್ರ್ಯಾಪ್ ಬಟ್ ಜಾಯಿಂಟ್ ಅಂತ ಕರಿತೀವಿ. ಸೊ ಈಗ ಮಾಡಲ್ ಸ್ಟಾರ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿಮ್ಗೆ ಏನೇನು ಪ್ರೊಸೀಜರ್ ಬೇಕು, ಏನೇನು ಆಪ್ರೇಷನ್ಸ್ ಬೇಕು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಏಮ್, ಇಟ್ ಈಸ್ ಎ ಪ್ರಾಕ್ಟೀಸ್ ಆನ್ ಮೇಕಿಂಗ್ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಯೂಸಿಂಗ್ ಫ್ಲ್ಯಾಟ್ ರಿವಿಟ್ ಆಫ್ ಡಯಾಮೀಟರ್ 6 mm. ಸೊ ಇಲ್ಲಿ ರಿವಿಟ್ ಕಾಣ್ತಾ ಇದೆಯಲ್ಲ, ಈ ಥರ ರಿವಿಟ್ ಇರುತ್ತೆ. ಸೊ ಅದು ಡಯಾಮೀಟರ್ 6 mm ಇರೋದನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, 2 ಶೀಟ್ನ ಲ್ಯಾಪ್ ಜಾಯಿಂಟ್ನ ಮಾಡಬೇಕಾಗುತ್ತೆ, ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಸೊ ಇದು ಬಂದು ನಿಮಗೆ 2 ಡೈಮೆನ್ಷನಲ್ ಡ್ರಾಯಿಂಗು ಮತ್ತು ಕ್ಯಾಲ್ಕುಲೇಷನ್ದು ಸ್ಕೆಚ್. ಏನೇನು ಡೈಮೆನ್ಷನ್ಸ್ ಹೆಂಗೆ ತೊಗೋಬೇಕು, ಮಾರ್ಕಿಂಗ್ ಎಲ್ಲ ಮಾಡಬೇಕಲ್ಲ ಶೀಟಲ್ಲಿ, ಅದಕ್ಕೆ ಡೈಮೆನ್ಷನ್ಸ್ನ ತೊಗೋಬೇಕು. ಸೊ ಫಸ್ಟ್ ಶೀಟು ಹೈಟು 70, ಲೆಂತು 60, ಸೆಕೆಂಡ್ ಶೀಟು ಹೈಟ್ 90, ಲೆಂತು 60. ಸೊ ಅದಾದಮೇಲೆ ನೋಡಿ, ರಿವಿಟ್ದು ಡಯಾಮೀಟರು ಡಾಟೆಡಲ್ಲಿ ಇದೆಯಲ್ಲ, ಡಯಾಮೀಟರ್ 6 ಅಂತ ತೋರಿಸ್ತಿದೆ ನೋಡಿ, ಅದು 6 mm. ದೆನ್ ರಿವಿಟ್ ಹೆಡ್ ಡಯಾಮೀಟರ್ 12 mm, 2 times ದಿ ಫ್ಲ್ಯಾಟೆಡ್ ಡಯಾಮೀಟ್ರದು. ಫ್ಲ್ಯಾಟೆಡ್ ಯೂಸ್ ಮಾಡ್ತಿದ್ದೀವಲ್ಲ, ನಿಮಗೆ ಡೈಮೆನ್ಷನ್ ಕ್ಯಾಲ್ಕುಲೇಷನ್ಸ್
ಮಾಡಬೇಕಾದ್ರೆ ನೀವು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸ್ ಯೂಸ್ ಮಾಡ್ಕೋಬೇಕು. ದಟ್ ಈಸ್ ಡಯಾಮೀಟರ್ 12 2 ಇಂಟು ಡಿ. ದೆನ್ ಇಲ್ಲಿ 18 mm ಕಾಣಿಸ್ತಾ ಇದೆ ನೋಡಿ, ಅದು ಒಂದು ರಿವಿಟ್ ಹೆಡ್ಡಿಂದ ಇನ್ನೊಂದು ರಿವಿಟ್ ಹೆಡ್ಗೆ ಡಿಸ್ಟೆನ್ಸ್ ಬಂದು 18 mm. ಸೊ ಅದು ಪಿಚ್ ಅಂತ ಕರಿತೀವಿ. ಪಿಚ್ ಪಿ ಈಸ್ ಈಕ್ವಲ್ ಟು 3 times ಡಿ, ಅಂದರೆ 3 times ಡಯಾಮೀಟರ್ ಆಫ್ ದಿ ರಿವಿಟ್. ದಟ್ ಈಸ್ 3 into 6 ಈಸ್ ಈಕ್ವಲ್ ಟು 18 mm ಆಗುತ್ತೆ. ದೆನ್ ಇಲ್ಲಿ ಇನ್ನೊಂದು 18 ಇದೆ ನೋಡಿ, ಓವರ್ಲೇ, ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು 18 mm. ನೆಕ್ಸ್ಟ್ ಇಲ್ಲಿ ಥಿಕ್ನೆಸ್ ಆಫ್ ದಿ ಶೀಟ್ 0.45. ಯಾಕೆ ಇಷ್ಟು ಬಂತು ಅನ್ನೋದಕ್ಕೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ದೆನ್ 1.5 mm. ಸೊ 1.5 mm ಬಂದು ಹೆಡ್ ಆಫ್ ದಿ ರಿವಿಟ್ದು ಹೆಡ್ ಥಿಕ್ನೆಸ್ ಅಥವಾ ರಿವಿಟ್ದು ಹೆಡ್ ಹೈಟ್ 1.5 ಹೆಂಗೆ ಬಂತು ಅಂದರೆ ಡಯಾಮೀಟ್ರ್ 6 ಇರುತ್ತೆ. ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಬಂದು 0.25 ಡಿ ಇದೆ. ಸೊ ನಾವೇನು ಮಾಡ್ತೀವಿ 0.25 ಇಂಟು 6 ಮಾಡಿದಾಗ 1.5 mm ಬರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸು. ನೀವು ಈ ಡೈಮೆನ್ಷನ್ ಪ್ರಕಾರ ನೀವು ಶೀಟಲ್ಲಿ ಮಾರ್ಕ್ ಮಾಡಿಕೊಂಡು ಪಂಚಿಂಗ್ ಅಥವಾ ಡ್ರಿಲ್ಲಿಂಗ್ ಮಾಡಿಕೊಂಡು ನೀವು ರಿವಿಟಿಂಗ್ನ ಮಾಡಬೇಕಾಗುತ್ತೆ. ಇದು ಸ್ಕೇಲ್ ಬಂದು 1:1, ಅಂದರೆ ನೀವು ಇದೇನು ಡೈಮೆನ್ಷನ್ ಕೊಟ್ಟಿದ್ದೀನಿ ಅದೇ ಡೈಮೆನ್ಷನ್ ಪ್ರಕಾರ ನೀವು ಮಾರ್ಕ್ ಮಾಡ್ಕೋಬೇಕು. ಸೊ ಆಲ್ ಡೈಮೆನ್ಷನ್ಸ್ ಆರ್ ಇನ್ MM. ಸೊ ಎಲ್ಲ ಡೈಮೆನ್ಷನು ಮಿಲಿಮೀಟ್ರಲ್ಲೇ ಇರಬೇಕು. ಸೆಂಟಿಮೀಟ್ರು ಮತ್ತು ಮೀಟ್ರಿಗೆ ಕನ್ವರ್ಟ್ ಮಾಡೋಂಗಿಲ್ಲ, ಮಿಲಿಮೀಟ್ರಲ್ಲೇ ಮಾಡಬೇಕು. ಇಲ್ಲಿ ಕೊಟ್ಟಿರೋ ಡೈಮೆನ್ಷನ್ಸ್ ಎಲ್ಲ ಮಿಲಿಮೀಟ್ರದೆ. ಸೊ ಈಗ ಇಲ್ಲಿ ಮೆಟೀರಿಯಲ್ಸ್ ರಿಕ್ವೈರ್ಡ್. ಸೊ ಏನು ಮೆಟೀರಿಯಲ್, ಯಾವ ಶೀಟ್ ಯೂಸ್ ಮಾಡಬೇಕು ಅಂದರೆ GI ಶೀಟ್. GI ಅಂದರೆ ಗ್ಯಾಲ್ವನೈಸ್ಡ್ ಐರನ್. ಸೊ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಆ ಸೈಜ್ನ ನೀವು 200 mm ಹೈಟು, 160 mm ಲೆಂತು ಕಟ್ ಮಾಡ್ಕೋಬೇಕು ನೀಟಾಗಿ ಸ್ಕ್ವಯರ್ ಆಗಿ. ಸೊ ಆಫ್ 26 ಸ್ಕ್ರೂ ವೈರ್ ಗೇಜ್ ಅಂತ, SWG ಅಂದರೆ ಸ್ಕ್ರೂ ವೈರ್ ಗೇಜ್ ಅಂತ. ಸೊ ಇಲ್ಲಿ ನೋಡಿ 26 ಅಂತಿದೆ. ಸೊ 26ಗೆ ಎಷ್ಟು ಡೈಮೆನ್ಷನ್ ಅಂದರೆ 0.45 mm ಅಂತ, 0.45 mm 26 ಗೇಜ್ಗೆ. ಸೊ ನಾವು ನಾರ್ಮಲಾಗಿ ಎಲ್ಲ ಶೀಟ್ಸು ಎಲ್ಲ ಶೀಟ್ ಮೆಟಲೆಲ್ಲ ಯೂಸ್ ಮಾಡೋದಾದರೆ 16 ಗೇಜಿಂದ 30 ಗೇಜ್ವರೆಗೂ ಯೂಸ್ ಮಾಡ್ತೀವಿ. 16 ಗೇಜಿಂದ 30 ಗೇಜ್ವರೆಗೂ ಥಿಕ್ನೆಸ್ದು ನಾವು SWGನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟೂಲ್ಸ್ ಏನೇನು ಬೇಕು, ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟೂಲ್ಸ್ ಏನೇನು ಬೇಕು. ಸ್ಟೀಲ್ ರೂಲ್ ಕಂಪಲ್ಸರಿ ಬೇಕೇ ಬೇಕು. ಸ್ಟೀಲ್ ರೂಲ್ ಯಾಕೆ ಬೇಕು, ಮಾರ್ಕಿಂಗ್ ಬೇಕೇ ಬೇಕು, ಡೈಮೆನ್ಷನ್ಸ್ ಎಲ್ಲ ಮಾರ್ಕ್ ಮಾಡೋಕ್ಕೆ. ಮ್ಯಾಲೆಟ್ ಬಂದು ಫಸ್ಟು ಲೆವೆಲಿಂಗ್ ಮಾಡ್ಕೋಬೇಕು. ಶೀಟ್ನ ಸ್ವಲ್ಪ ಬೆಂಡೆಲ್ಲ ಆಗಿರುತ್ತೆ, ಅದನ್ನು ವೇವ್ ಶೇಪಲ್ಲಿ ಇರುತ್ತೆ, ಅದನ್ನು ನೀಟಾಗಿ ಫ್ಲ್ಯಾಟ್ ಶೇಪ್ ಮಾಡ್ಕೋಬೇಕು. ಸ್ಕ್ರೈಬರ್ ಬಂದು ಮಾರ್ಕಿಂಗ್ಗೆ. ಸ್ಟ್ರೈಟ್ ಸ್ನಿಪ್ಸ್ ಬಂದು ನೀಟಾಗಿ ಸ್ನಿಪ್ಸ್ ಕಟ್ ಮಾಡೋದು ಸ್ನಿಪ್ಪು. ದೆನ್ ಬೆಂಚ್ ಇಯರು, ಸ್ಟ್ರೈಟ್ ಸ್ನಿಪ್ಸ್ ಅಥವಾ ಬೆಂಚ್ ಇಯರಲ್ಲಿ ನಾವೇನು ಮಾಡ್ತೀವಿ, ಶೀಟ್ನ ಕಟ್ ಮಾಡ್ಕೋತೀವಿ. ಟ್ರೈ ಸ್ಕ್ವೇರ್ ಬೇಕೇ ಬೇಕು. 90 ಡಿಗ್ರಿಗೆ ಮಾರ್ಕ್ ಮಾಡ್ಕೋಬೇಕು ಅಂದರೆ ನೀವು ಒಂದು ಲೈನಿಂದ ಇನ್ನೊಂದು ಲೈನ್ಗೆ 90 ಡಿಗ್ರಿ ಬರೋವಂಥದ್ದು ಲೈನ್ನ ಮಾರ್ಕ್ ಮಾಡೋಕ್ಕೆ ಎಕ್ಸಾಕ್ಟ್ ಡೈಮೆನ್ಷನ್ ಪ್ರಕಾರ ಟ್ರೈ ಸ್ಕ್ವೇರ್ ಯೂಸ್ ಮಾಡ್ಕೋಬೇಕು. ಸೊ ಮಾರ್ಕಿಂಗ್ ಎಲ್ಲ ಆದಮೇಲೆ ನಾವೇನು ಮಾಡಬೇಕು, ಪಂಚ್ ಮಾಡ್ಕೋಬೇಕಾಗುತ್ತೆ. ಪಂಚ್ ಮಾಡ್ಬೋದು ಅಥವಾ ಡ್ರಿಲ್ಲಿಂಗ್ನ ಮಾಡ್ಕೋಬೋದು. ಅದಕ್ಕೆ ಪಂಚ್ ಬೇಕು ಅಥವಾ ಡ್ರಿಲ್ ಬೇಕು. ಅದಾದಮೇಲೆ ಆ್ಯನ್ವಿಲ್ ಸಪೋರ್ಟಿಗಾಗಿ ಬೇಕೇ ಬೇಕು. ಈಗ ನಾವು ಒಂದು ಶೀಟ್ನ ಇಟ್ಬಿಟ್ಟು ನಾವು ಡ್ರಿಲ್ಲಿಂಗ್ ಮಾಡ್ತೀವಿ ಅಂದರೆ ನಾವು ಬೇರೆ ಯಾವುದೋ ಒಂದು ಸರ್ಫೇಸ್ ಪ್ಲೇಟ್ ಮೇಲೆ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂತಲೇ ಆ್ಯನ್ವಿಲ್ ಅಂತಿರುತ್ತೆ, ಆ್ಯನ್ವಿಲ್ ಬೇಕೇ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಸ್ ರಿವಿಟ್ ಅಂದರೆ ಗೊತ್ತಲ್ಲ, ರಿವಿಟು ಬೇಕೇ ಬೇಕು, ಜಾಯಿನ್ ಮಾಡುತ್ತೆ. ನೆಕ್ಸ್ಟು ಹ್ಯಾಮರಿಂಗ್ ಮಾಡಬೇಕು. ಒಂದ್ಸರಿ ರಿವಿಟ್ನ ಇನ್ಸರ್ಟ್ ಮಾಡಾದ್ಮೇಲೆ ಉಲ್ಟಾ ಮಾಡಿಬಿಟ್ಟು ರಿವಿಟ್ ಹೆಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಹ್ಯಾಮರ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಇದಿಷ್ಟು ಟೂಲ್ಸ್ ಏನಾಗುತ್ತೆ ನಮಗೆ ರಿಕ್ವೈರ್ಡ್ ಬೇಕಾಗುತ್ತೆ. ಸೊ ನೆಕ್ಸ್ಟು ಲಿಸ್ಟ್ ಆಫ್ ಆಪ್ರೇಷನ್ಸು. ಸೊ ಯಾವ್ಯಾವ ಆಪ್ರೇಷನ್ಸ್ ನಾವು ಮಾಡ್ತೀವಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಫಸ್ಟು ಲೆವೆಲಿಂಗ್. ಶೀಟ್ನ ಲೆವೆಲಿಂಗ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀವಿ. ಮಾರ್ಕಿಂಗ್, ಕಟಿಂಗ್, ಪಂಚಿಂಗ್ ಆರ್ ಡ್ರಿಲ್ಲಿಂಗ್, ಗ್ರೈಂಡಿಂಗ್ ಆರ್ ಫೈಲಿಂಗ್, ರಿವಿಟಿಂಗ್, ಫಿನಿಶಿಂಗ್. ಸೊ ನೋಡಿ, ಮಾರ್ಕ್ ಮಾಡಿ ಕಟ್ ಮಾಡ್ಕೊತೀವಿ, ಪಂಚ್ ಮಾಡ್ತೀವಿ ಅಥವಾ ಡ್ರಿಲ್ಲಿಂಗ್ ಮಾಡ್ಕೋತೀವಿ. ಪಂಚ್ ಮಾಡಿದ್ದು ಏನಾಗಿರುತ್ತೆ ಅಂದರೆ ಉಲ್ಟಾ ಹಿಂದೆಗಡೆ ಏನಾಗುತ್ತೆ, ಶೀಟ್ ಹಿಂದೆಗಡೆ ಬರ್ ಕ್ರಿಯೇಟ್ ಆಗಿರುತ್ತೆ. ಅಥವಾ ಡ್ರಿಲ್ಲಿಂಗ್ ಮಾಡಿದ್ರೆ ಬರ್ ಕ್ರಿಯೇಟ್ ಆಗುತ್ತೆ. ಆ ಬರ್ ಏನಾಗುತ್ತೆ, ನಮಗೆ ಶಾರ್ಪ್ ಎಡ್ಜಸ್ ಇರುತ್ತೆ, ಅದು ಏನಾಗುತ್ತೆ ನಮಗೆ ಡ್ಯಾಮೇಜ್ ಮಾಡೋ ನೆಸೆಸಿಟಿ ಇರುತ್ತೆ, ಹಾರ್ಮ್ಫುಲ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕು, ನಾವು ಅದನ್ನು ಫೈಲಿಂಗ್ ಮಾಡಿ ಆ ಬರ್ನ ರಿಮೂವ್ ಮಾಡಬೇಕು ಅಥವಾ ಗ್ರೈಂಡಿಂಗ್ ಮಾಡ್ಕೋಬೇಕು. ಸೊ ಒಂದು ಸಾರಿ ಫೈಲಿಂಗ್ ಅಥವಾ ಗ್ರೈಂಡಿಂಗ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ, ರಿವಿಟಿಂಗ್ನ ಮಾಡ್ತೀವಿ. ಅಂದರೆ ರಿವಿಟ್ನ ಪ್ಲೇಸ್ ಮಾಡಿಬಿಟ್ಟು ಈ ಕಡೆ ಜಾಯಿನ್ ಮಾಡ್ತೀವಿ. ಸೊ ಎಲ್ಲ ಆದಮೇಲೆ ಫಿನಿಶಿಂಗ್ ಅಂದರೆ ಒಂದು ಸಾರಿ ನೀಟಾಗಿ ಎಲ್ಲ ಡೈಮೆನ್ಷನ್ಸು ಕರೆಕ್ಟಾಗಿದೆ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಜಾಬ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ದೆನ್ ಕ್ಯಾಲ್ಕುಲೇಷನ್ಸು. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಕ್ಯಾಲ್ಕುಲೇಷನ್ಸ್ ಮಾಡಲೇಬೇಕು. ಸೊ ಇಲ್ಲಿದೆ ನೋಡಿ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್. 26 ವೈರ್ ಗೇಜ್ ಯೂಸ್ ಮಾಡಿದ್ವಿ. 0.45 mm ಥಿಕ್ನೆಸ್ಸು ಶೀಟ್ದು ಥಿಕ್ನೆಸ್ ನಮ್ಮದು ಬರೋದು. ಸೊ ನಾರ್ಮಲಾಗಿ ನಾವೇನು ಮಾಡ್ತೀವಿ, 1.6ಇಂದ 0.3 ಅಂದರೆ 16 ಗೇಜಿಂದ 30 ಗೇಜ್ವರೆಗೂ ಶೀಟ್ ಮೆಟಲಲ್ಲಿ ನಾವು ಯೂಸ್ ಮಾಡುವಂಥದ್ದು ಈ ಸ್ಕ್ರೂ ವೈರ್ ಗೇಜ್ ನಂಬರ್ಸ್ನ. ಸೊ ಈ ಕ್ಯಾಲ್ಕುಲೇಷನ್ ಕಡೆ ಬಂತು ಅಂದರೆ ಡಯಾಮೀಟರ್ ಆಫ್ ದಿ ರಿವಿಟ್. ಸೊ ರಿವಿಟ್ದು ಡಯಾಮೀಟ್ರು ಡಿ ಇಲ್ಲಿ ತೋರಿಸ್ತದೆ ನೋಡಿ, 6 mm ಇದೆ. ಪಿಚ್ ಅಂದರೆ ಒಂದು ರಿವಿಟಿಂದ ಇನ್ನೊಂದು ರಿವಿಟ್ಗೆ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ ಪಿಚ್ ಇರುತ್ತೆ, ದಟ್ ಈಸ್ 3D 3 × 6 18 mm. ಮಾರ್ಜಿನ್ ಮೇಲ್ಗಡೆ ಡಯಾಗ್ರಾಮ್ ಇದೆ ನೋಡಿ, M = D ಅಂತ. ಸೊ ಮಾರ್ಜಿನ್ ಅಂದರೆ ಡಯಾಮೀಟರ್ ಆಫ್ ದಿ ಶಾಂಕ್ ಇರುತ್ತೆ 6 mm.
ಓವರ್ಲ್ಯಾಪ್ ಅಂದರೆ ನೋಡಿ ಕೆಳಗಡೆ 1.5D ಪ್ಲಸ್ 1.5D ಎರಡು ಮಾರ್ಕ್ ಮಾಡಿದ್ರಲ್ಲ, ದಟ್ ಇಸ್ 3D. ಎಲ್ ಅಂದರೆ ಒಂದು ಶೀಟು ಇನ್ನೊಂದು ಶೀಟ್ ಮೇಲೆ ಎಷ್ಟು ಓವರ್ಲ್ಯಾಪ್ ಆಗಿದೆ ಅನ್ನೋದಕ್ಕೆ 3 times D, ದಟ್ ಈಸ್ 18 mm. ದೆನ್ ರಿವಿಟ್ ಹೆಡ್ ಡಯಾಮೀಟರ್ ನೋಡಿ ನೀಟಾಗಿ ಮೆನ್ಷನ್ ಮಾಡಿದರೆ 2D, 2 times ಡಯಾಮೀಟರ್ ಆಫ್ ದಿ ಶಾಫ್ಟ್ ಅಥವಾ ಡಯಾಮೀಟರ್ ಆಫ್ ದಿ ರಿವಿಟ್ 12 mm. ರಿವಿಟ್ ಹೆಡ್ ಥಿಕ್ನೆಸ್ ನೋಡಿ 0.25D, 0.25 into 6 is 1.5 mm. Plate thickness we are using 26 SWJ. So for 26 we are getting 0.45 mm thickness of the sheet. Then procedure. Copy the given drawing na copy ಮಾಡ್ಕೊಳ್ಳಿ sheet ಅಲ್ಲಿ. Collect the tools and sheet metal. ನಿಮ್ಗೆ ಏನು ಬೇಕು ಶೀಟು ಕಟ್ ಮಾಡೋದು ಅಂತ ಕಲೆಕ್ಟ್ ಮಾಡಿಕೊಂಡು ಟೂಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡ್ರಾ ದಿ ಲೇಔಟ್ ಆನ್ ದಿ ವರ್ಕ್ ಮೆಟೀರಿಯಲ್. ಇಷ್ಟು ಸ್ಟ್ಯಾಂಡರ್ಡ್ ಲೇಔಟ್ 200 into 160 ಅಂತ ಹೇಳಿದಾಗ ಆ ಥರ ಡೈಮೆನ್ಷನ್ಸ್ನ ನೋಡಿಕೊಂಡು ನೀಟಾಗಿ ನೀವು ಲೇಔಟ್ನ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಶೀಟ್ನ ಕಟ್ ಮಾಡಿ ಎಡ್ಜಸ್ ಎಲ್ಲ ಕರೆಕ್ಟಾಗಿ ಸ್ಟ್ರೈಟ್ ಆಗಿದೆಯಾ, ಪರ್ಪೆಂಡಿಕ್ಯುಲರ್ ಶೀಟ್ ಕಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಸ್ಟ್ರೈ ಸ್ಕ್ವೇರ್ನ ಪ್ಲೇಸ್ ಮಾಡಿ ಕಟ್ ಮಾಡಬೇಕಾಗುತ್ತೆ. ಆ ಥರ ಕಟ್ ಮಾಡಿಕೊಂಡು ನೆಕ್ಸ್ಟು ನೆಸೆಸರಿ ಲೈನ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಆ್ಯಸ್ ಪರ್ ದಿ ಕ್ಯಾಲ್ಕುಲೇಷನ್ ಪ್ರಕಾರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಡೈಮೆನ್ಷನ್ಸ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಸ್ಮೂತ್ ಹೋಲ್ಸ್ ಆರ್ ಡ್ರಿಲ್ ಅಟ್ ದಿ ಮಾರ್ಕಿಂಗ್ ಪಾಯಿಂಟ್. ಸೊ ಮಾರ್ಕ್ ಮಾಡಿರೋ ಜಾಗದಲ್ಲಿ ಡ್ರಿಲ್ ಮಾಡಿ ಅಥವಾ ಪಂಚಿಂಗ್ ಮಾಡ್ಕೊಳ್ಳಿ. ಸೊ ಒನ್ಸ್ ಡ್ರಿಲ್ಲಿಂಗ್ ಅಥವಾ ಪಂಚಿಂಗ್ ಆಯಿತು ಅಂದಮೇಲೆ ನೀವೇನು ಮಾಡಬೇಕು, ರಿಮೂವ್ ದಿ ಬರ್ನೆಲ್ಲ ರಿಮೂವ್ ಮಾಡಿ ಅದಾದಮೇಲೆ ರಿವಿಟ್ನ ಪ್ಲೇಸ್ ಮಾಡಿ ಆ ಹೋಲಲ್ಲಿ ರಿವಿಟಿಂಗ್ ಮಾಡಿ. ರಿವಿಟಿಂಗ್ ಇನ್ ದ ಸೆನ್ಸ್ ರಿವರ್ಸ್ ಡೈರೆಕ್ಷನಲ್ಲಿ ನೀವೇನು ಮಾಡಬೇಕು, ರಿವಿಟ್ಗೆಲ್ಲ ಹ್ಯಾಮ್ರಿಂಗ್ ಮಾಡ್ಕೋಬೇಕು. ಸೊ ಎಲ್ಲ ಆದಮೇಲೆ ಚೆಕ್ ದಿ ಡೈಮೆನ್ಷನ್ ಆ್ಯಂಡ್ ಫಿನಿಶ್ ದಿ ಮಾಡೆಲ್. ಸೊ ನಿಮಗೆ ಒಂದು ವಿಡಿಯೋ ಇದೆ ಇಲ್ಲಿ ಎಕ್ಸ್ಪೆರಿಮೆಂಟಲ್ ಲ್ಯಾಬಲ್ಲೇ ಮಾಡಿರೋಂಥದ್ದು. ಸೊ ಈ ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ ಯಾವ ಥರ ಮಾಡೋದು ಹೆಂಗೆ ಏನು ಅಂತ. ಸೊ ಇದು ಮಾಡ್ಬೇಕಾದ್ರೆ ನೀವೇನು ಮಾಡಬೇಕು, ಸೇಫ್ಟಿನ ಸ್ವಲ್ಪ ಕನ್ಸಂಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಏನು ಸಿಂಗಲ್ ಯೂನಿಟ್ ಲ್ಯಾಬ್ ಜಾಯಿಂಟ್. ಸಿಂಗಲ್ ಯೂನಿಟ್ ಲ್ಯಾಬ್ ಜಾಯಿಂಟ್ ಅಂದರೆ ಇದು ಸಿಂಗಲ್ ಆಗಿ ಅಂದರೆ ಕಾಲಮ್ನಲ್ಲಿ ಸಿಂಗಲ್ ಯೂನಿಟ್ಗಳು ನಾವು ಮಾಡಬೇಕಾಗುತ್ತೆ. ಇದು ಎಕ್ಸೈಸ್ ನಂಬರ್ 4 ಏನು ಡಬಲ್ ಯೂನಿಟ್ ಲ್ಯಾಬ್ ಜಾಯಿಂಟ್. ಡಬಲ್ ಲ್ಯಾಬ್ ಜಾಯಿಂಟಲ್ಲಿ ಇದು ಡಬಲ್ ಕಾಲಮ್ನಲ್ಲಿ ಏನು ಮಾಡಬೇಕಾಗುತ್ತೆ, ರಿವಿಟೆಡ್ ಮಾಡಬೇಕಾಗುತ್ತೆ. ಸಿಂಗಲ್ನಲ್ಲಿ ನಾವು ನೋಡ್ಕೋಬೇಕು ಈ ಶೀಟನ್ನು ಎಷ್ಟು ಡೈಮೆನ್ಷನ್ ತೊಗೋಬೇಕಾಗುತ್ತೆ ಅಂತ ನೋಡ್ಬೇಕಾಗುತ್ತೆ. 2 ಪಾರ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ 60 mm ಲೆಂತು, ಹೈಟು 70 mm, ಇದು ಕೂಡ 60 mm, ಮತ್ತು ಇದು ಹೈಟು 90 mm ಇರುತ್ತೆ. ನಾವು ಮಾಡಬೇಕು ಇದನ್ನು ಮಾರ್ಕ್ ಮಾಡ್ಕೋಬೇಕಾದ್ರೆ ಶೀಟನ್ನು ಕಟ್ ಮಾಡಿಕೊಂಡು ಮಾರ್ಕ್ ಮಾಡಬೇಕಾಗುತ್ತೆ. ಇದು ಕೂಡ ಅಷ್ಟೇ ಸೇಮ್ ಇರುತ್ತೆ. ಬಟ್ ಇನ್ನೊಂದು ಇದನ್ನೇನಾಗಿರುತ್ತೆ 60 mm ನಾವೇನು ಮಾಡಿದ್ವಿ 36 mm 2 ಡಬಲ್ ಕಾಲಮ್ನಲ್ಲಿ ಏನು ಮಾಡಿಬಿಟ್ಟಿದ್ವಿ, ರಿವಿಟ್ ಮಾಡಿದ್ವಿ. ಇವಾಗ ನಾವು ಏನು ಮಾಡಬೇಕು, ಶೀಟನ್ನು ಸೇಮ್ ಸೈಜಲ್ಲಿ ಶೀಟ್ ಕಟ್ ಮಾಡಿಕೊಂಡು ಇದು ಸಿಂಗಲ್ ಕಾಲಮ್ ರಿವಿಟೆಡ್ ಮಾಡಬೇಕು, ಇದು ಡಬಲ್ ಕಾಲಮ್ ರಿವಿಟೆಡ್ ಮಾಡಬೇಕು. ಇದು ಟೂಲ್ಸ್ಗಳು ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಏನೇನು ಅಂತಂದರೆ ಟೂಲ್ಸ್ ರಿಕ್ವೈರ್ಡು, ಟೀಲ್ ರೂಲ್ ಬೇಕಾಗುತ್ತೆ, ಟ್ರೈ ಸ್ಕೋರ್ ಬೇಕಾಗುತ್ತೆ, ಮ್ಯಾಲೆಟ್ ಬೇಕಾಗುತ್ತೆ, ಸ್ಟ್ರೈಟ್ ಸ್ಟ್ರಿಪ್ಸ್ ಬೇಕಾಗುತ್ತೆ, ಸ್ಕ್ರೈಬರ್ ಬೇಕಾಗುತ್ತೆ, ಬೆಂಚ್ ವೈಸ್ ಬೇಕಾಗುತ್ತೆ, ಆನ್ವಿಲ್ಲು, ಸೆಂಟ್ರ್ ಪಂಚು, ಸರ್ಫೇಸ್ ಪ್ಲೇಟು, ಫ್ಲಾಟ್ ಫೈಲು, ಗ್ರೈಂಡಿಂಗ್ ಮಿಷಿನ್, ಇಷ್ಟು ಟೂಲ್ಸ್ ರಿಕ್ವೈರ್ಡ್ ಬೇಕಾಗುತ್ತೆ. ಮತ್ತು ಇದಕ್ಕೆ ಮಾಡ್ತಕ್ಕಂಥ ಆಪ್ರೇಷನ್ಸ್ಗಳು ಅಂದರೆ ನಾವಿಲ್ಲಿ ಮಾಡೋದಕ್ಕೆ ಏನೇನು ಆಪ್ರೇಷನ್ಸ್ ಬೇಕಾಗುತ್ತೆ ಅಂತಂದರೆ ಫಸ್ಟ್ ಮಾಡಬೇಕು, ಶೀಟ್ನಾಗೆ ಲೆವೆಲಿಂಗ್ ಮಾಡ್ಕೋಬೇಕಾಗುತ್ತೆ. ಎರಡನೇದಾಗಿ ಲೆವೆಲಿಂಗ್ ಮಾಡ್ಕೊಂಡಿದ್ದಾದಮೇಲೆ ಮಾಡಬೇಕು, ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಮಾರ್ಕಿಂಗ್ ಮಾಡ್ಕೊಂಡಿದ್ದಾದಮೇಲೆ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಕಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪಂಚಿಂಗ್ ಮಾಡ್ಕೋಬೇಕಾಗುತ್ತೆ. ಪಂಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ರಿವಿಟಿಂಗ್ ಆದಮೇಲೆ ಫಿನಿಶಿಂಗ್. ಇವಾಗಲೇ ಆಲ್ರೆಡಿ ನಿಮಗೆ ಮಾರ್ಕಿಂಗ್ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ಆ ಡೈಮೆನ್ಷನ್ ಪ್ರಕಾರದಾಗೆ ನಾನು ಮೆಟೀರಿಯಲ್ ಕಟ್ ಮಾಡ್ಕೊಂಡಿದ್ದೀನಿ. ಇದು 60 mm ಇರುತ್ತೆ, ಇದು 70 mm ಇರುತ್ತೆ. ಇದು ಎ ಪಾರ್ಟ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟು ಇದು ಬಿ ಪಾರ್ಟು, ಇದು 90 mm ಇರುತ್ತೆ, ಇದು 70 mm ಇರುತ್ತೆ. ಇವಾಗ ಏನು ಮಾಡಬೇಕು, ಈ ಪಾರ್ಟನ್ನು ಮಾರ್ಕ್ ಮಾಡ್ಕೊತ ಹೋಗ್ಬೇಕು ನಾವು. ಇಲ್ಲಿ ಆಲ್ರೆಡಿ ನೀವು ನೋಡ್ರಿ ಡ್ರಾಯಿಂಗ್ ಸ್ಕೆಚ್ ಇದೆಯಲ್ಲ ಸರ್, ಇದೆ ಡೈಮೆನ್ಷನ್ ಬೇರೆ ಇದೆ ಅದಕ್ಕೆ ಇಲ್ಲ ತಗೊಳ್ಳಿ ತೋರಿಸಿ. ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿಂದ ಇಲ್ಲಿಗೆ 9 mm ಇದೆ. 9 mm ಇಂದ ತಿರುಗಿ ನೆಕ್ಸ್ಟು 9 mm ಕ್ಲೀನಾಗಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ದೀನಿ. ತಿರುಗಿ ಮತ್ತೆ ಸೆಂಟ್ರ್ ಲೈನ್ ಅಂತಂದರೆ 9 mm ಒಂದು ಮಾರ್ಕ್ ಮಾಡಿದ್ದೀನಿ. ತಿರುಗಿ ಮತ್ತೆ ಇನ್ನೊಂದು ಇದು ಎ ಪಾರ್ಟ್ ಆಯಿತು. ತಿರುಗಿ ನೆಕ್ಸ್ಟು ಬಿ ಪಾರ್ಟಿಗೆ ಇಲ್ಲಿಂದ ಏನು ಮಾಡಬೇಕು, 18 mm ಹೇಳ್ಕೊಂಬಿಟ್ಟು ಒಂದು ಲೈನ್ ಹೇಳ್ಕೋಬೇಕಾಗುತ್ತೆ. ತಿರುಗಿ ಮತ್ತೆ ಇಲ್ಲಿಂದ ಇಲ್ಲಿಗೆ 10 mm ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ.
ತಿರ್ಗಾ ಬಾಟಮಿಂದ ಒಂದು 10 mm ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಹಿಂಗೆ ಇಟ್ಕೊಂಡು ನೋಡಬೇಕಾಗುತ್ತೆ. ನೋಡ್ಕೊಂಡಾದಾಗ ಇದು ಕರೆಕ್ಟಾಗಿ, ಯಾಕಂತಂದರೆ ನಾವು ಇಲ್ಲಿ 18 mm ಗೆ ಇಲ್ಲಿಗೂ ಒಂದು ಲೈನ್ ಹೇಳ್ಕೊಂಡಿರ್ತೀವಿ, ಇದೇ 18 mm ಗೆ ಇಲ್ಲೂ ಕೂಡ ಒಂದು ಲೈನ್ ಹೇಳ್ಕೊಂಡಿರ್ತೀವಿ, ಅಲ್ಲಿಗೆ ಕ್ಲೀನಾಗಿ ಕೋಯಿನ್ಸೈಡ್ ಆಗಿರುತ್ತೆ. ಇವಾಗ ನೋಡಿರಿ ನಿಮಗೆ ಸೆಂಟ್ರ್ ಲೈನು ಕಾಣ್ತಾ ಇರುತ್ತೆ. ಇವಾಗ ಮಾರ್ಕ್ ಮಾಡಿರೋದು ಇಲ್ಲಿಂದ ಇಲ್ಲಿಗೆ 8 mm ಗೆ ಒಂದು ಮಾರ್ಕ್ ಮಾಡಿದ್ದೀನಿ, ತಿರುಗಿ ಇಲ್ಲಿಂದ ಇಲ್ಲಿಗೆ 18 mm ಗೆ ಒಂದು ಮಾರ್ಕ್ ಮಾಡಿದ್ದೀನಿ, ತಿರುಗಿ ಮತ್ತು ಇಲ್ಲಿಂದ ಇಲ್ಲಿಗೆ 18 mm ಗೆ ಒಂದು ಮಾರ್ಕ್ ಮಾಡಿದ್ದೀನಿ, ತಿರುಗಿ ನೆಕ್ಸ್ಟು ಬಾಟಮಿಂದ 8 mm ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇದು 4 ರಿವಿಟ್ ಮಾಡೋದಕ್ಕೆ ಪಂಚ್ ಮಾಡಬೇಕಾಗುತ್ತೆ. ಇವಾಗ ನಾವು ಪಂಚ್ ಮಾಡ್ಕೊಳ್ಳೋಣ. ಇದಕ್ಕೆ ಸಪೋರ್ಟಾಗಿ ನಾವು ಏನು ಮಾಡಬೇಕು, ಆನಿಲ್ ಅಥವಾ ಇಲ್ಲಿ ಸಪೋರ್ಟಾಗಿ ಟೇಬಲ್ ಮೇಲೆ ಮಾಡಬೇಕಾಗುತ್ತೆ. ಇದನ್ನು ನಾವು ಪಂಚ್ ಅಂತ ಹೇಳ್ತೀವಿ. ಇದು ಹ್ಯಾಮರು, ಮೆಟಲ್ ಹ್ಯಾಮರು. ಇವಾಗ ಈ ಮಾರ್ಕಿ ಕರೆಕ್ಟಾಗಿ ನಾವು ಇಟ್ಕೊಂಡು ನೋಡಿರಿ, ಇಲ್ಲಿ ಲೈನಿಗೆ ಕರೆಕ್ಟಾಗಿ ನಾವೇನು ಮಾಡಿದ್ವಿ, ಕೋಯಿನ್ಸೈಡ್ ಆಗಿದೆ, ಕ್ಲೀನಾಗಿ ಮಾರ್ಕ್ ಇದೆ. ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನಾವು ಪಂಚ್ ಮಾಡಬೇಕಾಗತ್ತೆ. ಈಗ ಮಾಡ್ತೀವಿ ನೋಡಿ. ಫಸ್ಟು ಟಾಪಲ್ಲಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಬಾಟಮಲ್ಲಿ ಮಾಡ್ಕೋಬೇಕಾಗತ್ತೆ. ಟಾಪು ಮತ್ತು ಬಾಟಮ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಸೆಂಟ್ರಿಗೆ ನಾವು ಪಂಚ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ 4 ಪಂಚು ಕೂಡ ನಾನು ಮಾಡಿದ್ದೀನಿ. ಇವಾಗ ಮಾಡಿರ್ತಕ್ಕಂಥ ಇವಾಗ 4 ಪಂಚು ನಾನು ಅಂದರೆ ಕಾಲಮ್ನಲ್ಲಿ ಕ್ಲೀನಾಗಿ ಈ ಲೈನಿನ ಮೇಲೆ ಕರೆಕ್ಟಾಗಿ ನಾನು ಪಂಚ್ ಮಾಡ್ಕೊಂಡಿದ್ದೀನಿ. ಪಂಚ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಹಿಂದೆ ಬರ್ಸ್ ಬಂದಿರುತ್ತೆ. ಬರ್ಸನ್ನ ಏನು ಮಾಡಬೇಕು, ನಾವು ಫೈಲಿಂಗ್ ಆದರೂ ಮಾಡ್ಬೋದು ಅಥವಾ ಗ್ರೈಂಡಿಂಗ್ ಮೂಲಕ ಆದ್ರೂ ನಾವು ಈ ಬರ್ಸನ್ನ ರಿಮೂವ್ ಮಾಡಬೇಕಾಗತ್ತೆ. ಈಗ ನೋಡಿರಿ, ಅಲ್ಲ ಗ್ರೈಂಡಿಂಗ್ ಆಲ್ಮೋಸ್ಟ್ ಅಲ್ಲ ಆಗಿದೆ. ಇವಾಗ ಏನು ಮಾಡಬೇಕು, ನಾವು ಸ್ನ್ಯಾಪ್ ಹೆಡ್ ರಿವಿಟ್ ಫ್ಲ್ಯಾಟ್ ಹೆಡ್ ರಿವಿಟ್ ಇದೆ. ಈ ಫ್ಲ್ಯಾಟ್ ಹೆಡ್ ರಿವಿಟ್ ಏನು ಮಾಡಬೇಕು, ಇದಕ್ಕೆ ನಾವು ಹಾಕ್ಕೋಬೇಕಾಗತ್ತೆ, ಪ್ರೆಸ್ ಮಾಡಬೇಕಾಗತ್ತೆ. ಆಲ್ರೆಡಿ ಇಲ್ಲಿ ಏನಾಗಿದೆ, 4 ರಿವಿಟ್ಗಳು ನಾವು ಕಾಲಮ್ನಲ್ಲಿ ಕ್ಲೀನಾಗಿ ಹಾಕ್ಕೊಂಡಿದ್ವಿ. ಹಾಕ್ಕೊಂಡಿದ್ದಾದ್ಮೇಲೆ ಮಾಡಬೇಕು, ನಾವು ಇದೇ ಥರನೇ ಮಾಡಬೇಕು, ಉಲ್ಟಾ ಹಾಕೋಬೇಕು.
ಉಲ್ಟಾ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾವು ಈ ಒಂದು ಸಾಫ್ಟ್ ಇದೆಯಲ್ಲ, ಸಾಫ್ಟಿಗೆ ಏನು ಮಾಡಬೇಕು, ಯಾಮರಿಂಗ್ ಮಾಡಬೇಕಾಗುತ್ತೆ. ಯಾಮರಿಂಗ್ ಮಾಡೋಣ. ಕಾಣ್ತಾ ಇದೆಯಾ ನೋಡಿ, 4 ರಿವೂಟ್ಗಳನ್ನ ನಾನು ಯಾಮರಿಂಗ್ ಮಾಡ್ತೀನಿ. ನೋಡಿರಿ, ಇವಾಗ ಕಾಲಮ್ನಲ್ಲಿರ್ತಕ್ಕಂಥದ್ದು ರಿವಿಟ್ಗಳೆಲ್ಲ ಕ್ಲೀನಾಗಿ ನಾವು ಹಿಂದ್ಗಡೆ ಯಾಮರಿಂಗ್ ಮಾಡಿದ್ದೀವಿ. ಯಾಮರಿಂಗ್ ಅಂತಂದರೆ ಈ ಒಂದು ಹೋಲಿಗಿಂತ ಆಗಲ ಹೆಡ್ ಕ್ಲೀನಾಗಿ ಕುತ್ಕೋಬೇಕು. ಯಾಕಂತಂದರೆ ತಿರುಗಿ ಮತ್ತೆ ಈ ಶೀಟು ಓಪನ್ ಹಾಕ್ಕೊಡ್ದು ಅಲ್ವಾ ಸರ್? ಎಕ್ಸ್ಪೆರಿಮೆಂಟ್ ನಂಬರ್ 3 ಎಕ್ಸ್ಪೆರಿಮೆಂಟು 3 ಮುಕ್ತ ಆಯಿತು. ಇವಾಗ 4ನೇದು ಮಾಡೋಣ. ಸೊ ನೋಡಿ, ಇಲ್ಲಿಗೆ ಎಕ್ಸ್ಪೆರಿಮೆಂಟ್ ನಂಬರ್ 3 ಕಂಪ್ಲೀಟ್ ಆಗುತ್ತೆ. ಬಟ್ ನೀವು ನೋಡಿರೋ ಪ್ರಕಾರ ಒಂದು ಏನಪ್ಪ ಅಂದರೆ, ನೀವು ಸೇಫ್ಟಿ ಮತ್ತು ಕಾನ್ಸಂಟ್ರೇಷನ್ನು ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ, ಅವರು ಪಂಚಿಂಗ್ ಮಾಡಾದ್ಮೇಲೆ ಗ್ರೈಂಡಿಂಗಲ್ಲಿ ನಾವು ಶೀಟ್ನ ಇಟ್ಕೊಂಡು ಗ್ರೈಂಡ್ ಮಾಡೋದು, ಇದು ಎಲ್ರಿಗೂ ಆಗಲ್ಲ, ಎಕ್ಸ್ಪರ್ಟ್ ಲೆವೆಲ್ಗೆ ಮಾತ್ರ ಆಗುತ್ತೆ. ಅವ್ರು ಇನ್ನೊಂದು ಹೇಳೋದು ಫೈಲಿಂಗ್ ಅಥವಾ ಗ್ರೈಂಡಿಂಗ್ ಅಂತ. ಸೊ ನೀವೇನು ಮಾಡಬೇಕು, ನಿಮ್ಮ ಲೆವೆಲಲ್ಲಿ ಫೈಲಿಂಗ್ ಮಾಡಿದ್ರೆ ಉತ್ತಮ. ಬೇರೆ ಗ್ರೈಂಡಿಂಗ್ ಮಿಷಿನಲ್ಲಿ ವರ್ಕ್ ಮಾಡೋದಂದರೆ ತುಂಬ ರಿಸ್ಕಿ ಆಗುತ್ತೆ. ಸೊ ನೀವು ಅದೊಂದು ಸೇಫ್ಟಿನ ತೊಗೋಬೇಕಾಗುತ್ತೆ. ಆಮೇಲೆ ಶೀಟ್ ಮೆಟಲ್ಲು ಕಟ್ಟಾದಮೇಲೆ ಆಗಲಿ, ನೀವು ಯೂಸ್ ಮಾಡಬೇಕಾಗಲಿ, ಮಾರ್ಕಿಂಗಲ್ಲಾಗಲಿ, ಎಲ್ಲೇ ಆಗಲಿ, ಎಲ್ಲ ಕಾರ್ನರ್ ಎಡ್ಜ್ ಇರುತ್ತೆ, ಶಾರ್ಪ್ ಇರುತ್ತೆ, ಥಿಕ್ನೆಸ್ ಕಡಿಮೆ ಇರೋದ್ರಿಂದ ಸೊ ನಿಮ್ಗೇನಾಗುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಅಥವಾ ಹಾರ್ಮ್ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವೇನೇ ಮಾಡೋದಾದರೂ ಫಸ್ಟು ಸೇಫ್ಟಿ ಜೊತೆಗೆ ಏನು ಕೆಲಸ ಮಾಡ್ತಿದ್ದೀರ ಅನ್ನೋದು ಕಾನ್ಸಂಟ್ರೇಷನ್ ಇಟ್ಟೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಈಗ ನೆಕ್ಸ್ಟು MCQ ಕ್ವಶನ್ಸ್ ಬರುತ್ತೆ. ಈಗ ಏನೇನು PPT ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅದ್ರ ಮೇಲ್ಗಡೆ ನಿಮಗೆ ಸ್ವಲ್ಪ ನಿಮ್ಮ ಒಂದು ನಾಲೆಜ್ನ ಚೆಕಿಂಗ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಒಂದು ಕ್ವಶನ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಬಂದು, ಇನ್ ಶೀಟ್ ಮೆಟಲ್ ವರ್ಕ್ ಡ್ಯಾಶ್ ಟು ಡ್ಯಾಶ್ ಮೆಟಲ್ ಶೀಟ್ ಈಸ್ ಯೂಸ್ಡ್. ಸೊ ಎಷ್ಟನೇ ಗೇಜಿಂದ ಎಷ್ಟನೇ ಗೇಜ್ವರೆಗೂ ನಾವೇನು ಮಾಡೋದು, ಮೆಟಲ್ನ ಯೂಸ್ ಮಾಡ್ತಿದ್ದೀವಿ ಈ ವರ್ಕ್ದು ಎಕ್ಸ್ಪೆರಿಮೆಂಟಲ್ಲಿ. ಸೊ ಆಪ್ಷನ್ ಎ 10 to 12, 2 to 4, 16 to 30, 16 to 20. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ SWG ಶೀಟು ಎಷ್ಟು ಗೇಜು ಎಷ್ಟು ಥಿಕ್ನೆಸ್ ಇದೆ ಅಂತ. ಸೊ ಯಾವ ಆಪ್ಷನ್ ಇದೆ ನಿಮ್ಗೆ ಆನ್ಸರು? ಆಪ್ಷನ್ ಸಿ 16 to 30, ದಟ್ ಈಸ್ 1.6 mm ಥಿಕ್ನೆಸ್ಸಿಂದ 0.5 mm ಥಿಕ್ನೆಸ್ವರೆಗೂ 0.3 mm ಥಿಕ್ನೆಸ್ವರೆಗೂ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು 26 ಗೇಜ್, ದಟ್ ಈಸ್ 0.45 mm ಥಿಕ್ನೆಸ್. ಹಾಪರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಡ್ಯಾಶ್ ಟೈಪ್ ಆಫ್ ಫಾರ್ಮಿಂಗ್. ಹಾಪರ್ಸ್ ಅಂದರೆ ನೋಡಿ, ಇಲ್ಲಿ ನೋಡ್ತಿರಲ್ಲ ಡ್ರಾಯಿಂಗು, ಇದು ಹಾಪರ್ ಅಂತ ಕರಿತೀವಿ. ಅಥವಾ ರೋಲಿಂಗ್ ಮಿಲ್ ಅಥವಾ ಇದರಲ್ಲಿ
ಫ್ಲೋರ್ ಮಿಲ್ಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ನೀವು ಯೂಸ್ ಹಾಪರ್ ಅಂದರೆ ಫನಲ್ ಟೈಪಲ್ಲಿ ಇರುತ್ತಲ್ಲ ಶೇಪು, ಅದಕ್ಕೆ ರಿವಿಟಿಂಗ್ ಮಾಡಿರ್ತಾರೆ. ಸೊ ರಿವಿಟಿಂಗ್ ಬಂತು ಅಂದರೆ ಯಾವ ಟೈಪ್ ಆಫ್ ಫಾರ್ಮಿಂಗ್ ಆಗುತ್ತೆ? ಶೀಟ್ ಮೆಟಲ್ ಟೈಪ್ ಆಫ್ ಫಾರ್ಮಿಂಗ್. ಸೊ ದಟ್ ಈಸ್ ಆಪ್ಷನ್ ಸಿ, ಶೀಟ್ ಮೆಟಲ್. Then the necessary diameter for thickness of plates T is dash. Option A, D is equal to 6 root T, D is equal to 4 root T, D equals 6 square root of 2T, D is equal to 4 square root of 2T. ಸೊ ಥಿಕ್ನೆಸ್ ಕೊಟ್ಟು ಡಯಾಮೀಟರ್ ಕೊಟ್ಟಿಲ್ಲ, ಡಿವಿಟ್ ಡಯಾಮೀಟರ್ ಕಂಡು ಹಿಡ್ಕೊಳ್ಳಿ ಅಂದರೆ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಫಾರ್ಮುಲಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವ ಫಾರ್ಮುಲಾ ಅದು? ಎಸ್, ಆಪ್ಷನ್ ಎ, 6 square root of T. Correct. Then fourth question, width, that is L, of overlap of sheet is equal to dash when D is the diameter of rivet in case of single riveted lap joint. ಸೊ ಈಗ ನಾವು ಮಾಡಿ ಸಿಂಗಲ್ ರಿವೆಟೆಡ್ ಲ್ಯಾಪ್ ಜಾಯಿಂಟ್ ಅಲ್ವಾ. ಸೊ ಅದರಲ್ಲಿ ಒಂದು ಶೀಟ್ ಮೇಲೆ ಇನ್ನೊಂದು ಶೀಟು ಓವರ್ಲೇ ಆಗಿದೆ. ಓವರ್ಲೇ ಅಂದರೆ ಅದ್ರ ಮೇಲ್ಗಡೆ ಪ್ಲೇಸ್ ಆಗಿದೆ. ಎಷ್ಟು ಅಥವಾ ಎಷ್ಟು ಡೈಮೆನ್ಷನ್ನು ಆ ಇನ್ನೊಂದು ಶೀಟ್ ಮೇಲೆ ಹೋಗಿ ಕುತ್ಕೋತು? 2D, 3D, 4D, 5D. ಯಾವುದು ಆಪ್ಷನ್ನು? 2D ಡಯಾಗ್ರಾಮಲ್ಲಿ ಡೈಮೆನ್ಷನ್ ಇತ್ತು. ಆಪ್ಷನ್ ಬಿ, 3D, 3 times. ಅಲ್ಲಿ ಮೇನ್ ಡ್ರಾಯಿಂಗಲ್ಲಿ ಇತ್ತಲ್ಲ 1.5D 1.5D ಅಂತ, 3D. ಆಮೇಲೆ ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ, L is equal to 3D, 3 into 6 is equal to 18 mm. ಸೊ ಆಪ್ಷನ್ ಬಿ, 3D. In a lap joint, if the plates are connected to each other when the joint is made with only one row of rivet, then it is called. ಸೊ ನೀವೊಂದು ವಿಡಿಯೋ ನೋಡಿದ್ರೆ ಪ್ರಾಕ್ಟಿಕಲ್ ಲ್ಯಾಬಲ್ಲಿ ಮಾಡ್ತಿರೋದು. ಸೊ ಅಲ್ಲಿ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು, ಒಂದು ರೋ ಆಫ್ ರಿವಿಟ್ ಇತ್ತು, ಇನ್ನೊಂದು 2 ರೋ ಆಫ್ ರಿವಿಟ್ ಇತ್ತು. ಸೊ 1 ರೋ ಆಫ್ ರಿವಿಟ್ ಇದಕ್ಕೆ ಏನಂತ ಕರಿತೀವಿ? ಜೊತೆಗೆ ಸೊ ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಕ್ವಶನಲ್ಲೇ ಮೆನ್ಷನ್ ಮಾಡಿದ್ದಾರೆ ಲ್ಯಾಪ್ ಜಾಯಿಂಟ್ ಅಂತ. ಸೊ ನಿಮ್ಗೆ ಏನಾಗುತ್ತೆ? ಆಪ್ಷನ್ ಎ ಮತ್ತು ಬಿ ಸ್ಕಿಪ್ ಆಗುತ್ತೆ, ಉಳ್ಕೊಳ್ಳೋದೆ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಸೊ ನಿಮಗೆ ಆಪ್ಷನ್ ಸಿನಲ್ಲಿ ಆನ್ಸರ್ ಬರುತ್ತೆ, ದಟ್ ಈಸ್ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್, ದಟ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಬಂದು ದಿ ಹೈಟ್ ಆಫ್ ಫ್ಲಾಟೆಡ್ ರಿವಿಟ್ ಈಸ್ ಸ್ಟ್ಯಾಂಡರ್ಡೈಸ್ ಟು 0.5D, 0.7D, 0.2D, 0.25D. ಸೊ ನಿಮಗೆ ಫ್ಲಾಟೆಡ್ ಯೂಸ್ ಮಾಡಿದ್ದೀವಿ, ಅದ್ರದ್ದು ಹೆಡ್ದು ಥಿಕ್ನೆಸ್ ಎಷ್ಟಿದೆ? ಡೈಮೆನ್ಷನ್ಸು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ, 0.5D, 0.7D, 0.2D, 0.25D. ಸೊ ಫ್ಲಾಟೆಡ್ಗೆ 0.25D, ಆಪ್ಷನ್ ಡಿ. So 7th question ಬಂದು in a riveted joint the edges of the plate are simply laid over each other and riveted. This joint is called. So riveted joint ಬಂದು ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟು ಕುತ್ಕೊಂತು ಅಂದರೆ ಅದು ಯಾವ ಜಾಯಿಂಟು? ಲ್ಯಾಪ್ ಜಾಯಿಂಟ್, ಆಪ್ಷನ್ ಎ, ಸೊಲ್ಯೂಷನ್ ಎ. ಇನ್ ಎ ರಿವಿಟೆಡ್ ಜಾಯಿಂಟ್ ಪಿಚ್ ಈಸ್ ಯೂಶಲಿ ಈಕ್ವಲ್ ಟು ಡ್ಯಾಶ್. ಸೊ ಪಿಚ್ ಬಂದು ನಿಮಗೆ ಡೈಮೆನ್ಷನ್ಸ್ ನೋಡಿದ್ರಿ 18 mm ಇತ್ತು. ಸೊ ಒಂದು ಸ್ಟ್ಯಾಂಡರ್ಡ್ ಇದರಲ್ಲೂ ಈಕ್ವೇಷನ್ಸ್ ನೋಡಿದರೆ ಎಷ್ಟಿತ್ತು? ಆಪ್ಷನ್ ಎ ಡಯಾಮೀಟರ್ ಆಫ್ ರಿವಿಟ್ ಹೋಲ್, ಆಪ್ಷನ್ ಬಿ 2 into ಡಯಾಮೀಟರ್ ಆಫ್ ರಿವಿಟ್ ಹೋಲ್, 3 times ಡಯಾಮೀಟರ್ ಆಫ್ ರಿವಿಟ್ ಹೋಲ್, 4 times ಡಯಾಮೀಟರ್ ಆಫ್ ರಿವಿಟ್ ಹೋಲ್. ಸೊ ಆನ್ಸರ್ ಯಾವುದು? 18 mm ಅಂದರೆ 3 times D, 3 into 6. ಸೊ ದಟ್ ಈಸ್ ಆಪ್ಷನ್ ಸಿ, 3 times ಡಯಾಮೀಟರ್ ಆಫ್ ರಿವಿಟ್ ಹೋಲ್. ಇನ್ ಎ ರಿವಿಟೆಡ್ ಜಾಯಿಂಟ್ ದಿ ಮಿನಿಮಮ್ ಡಿಸ್ಟೆನ್ಸ್ ಫ್ರಮ್ ರಿವಿಟ್ ಹೋಲ್ ಸೆಂಟರ್ ಟು ದಿ ನಿಯರೆಸ್ಟ್ ಎಡ್ಜ್ ಆಫ್ ದಿ ಪ್ಲೇಟ್ ಇಸ್ ಕಾಲ್ಡ್ ಡ್ಯಾಶ್, ಬ್ಯಾಕ್ ಪಿಚ್ ಅಲೋವೆನ್ಸ್ ಟಾಲರೆನ್ಸ್ ಮಾರ್ಜಿನ್. ಸೊ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಯಾವುದೋ ಒಂದು ವರ್ಡ್ನ ಕೇಳ್ಕೊಂಡ್ವಿ, ಮಿಕ್ಕಿದ ವರ್ಡ್ ನಮ್ಗೆ ಕೇಳಿಸ್ಲಿಲ್ಲ, ಎಲ್ಲೂ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಆಮೇಲೆ ಆ ಸ್ಕೆಚಲ್ಲೂ ಅಷ್ಟೇ ಒಂದು ರಿವಿಟ್ ಇದೆ, ರಿವಿಟ್ ಎಂಡಿಂದ ಪ್ಲೇಟ್ ಹೆಂಡರ್ಗೂ ಒಂದು ಮಾರ್ಜಿನ್ ಮಾಡ್ಕೊಂಡಿದ್ವಿ, M is equal to D ಅಂತ. ಸೊ ದಟ್ ಈಸ್ ಆಪ್ಷನ್ ಡಿ, ಮಾರ್ಜಿನ್. ಸೊ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಟೈಪ್ ಆಫ್ ಪರ್ಮನೆಂಟ್ ಫ್ಯಾಸ್ನರ್ಸ್? ಸೊ ಪರ್ಮನೆಂಟ್ ಫ್ಯಾಸ್ನಿಂಗ್ ಯಾವುದು ಇದರಲ್ಲಿ? ರಿವಿಟೆಡ್ ಜಾಯಿಂಟ್, ಫ್ಲಾಂಜ್ ಕಪ್ಲಿಂಗ್, ನಕ್ಕಲ್ ಜಾಯಿಂಟ್, ಕ್ವಾರ್ಟರ್ ಜಾಯಿಂಟ್. ಸೊ ಪರ್ಮನೆಂಟ್ ಜಾಯಿಂಟ್ ಬಂದು ರಿವಿಟೆಡ್ ಜಾಯಿಂಟ್, ಆಪ್ಷನ್ ಎ. ಸೊ ಇಲ್ಲಿಗೆ ಇಂದು ಎಲ್ಲ ಈ ಒಂದು ಎಕ್ಸ್ಪೆರಿಮೆಂಟ್ನ ಬೆಳೆದ್ರೆ ಏನಿದೆ ಪ್ರಾಕ್ಟೀಸ್ ಆನ್ ಮೇಕಿಂಗ್ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟು, ಸೊ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಸೊ ನೀಟಾಗಿ ಶೀಟ್ನೆಲ್ಲ ಕಟ್ ಮಾಡಿಕೊಂಡು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಮಾರ್ಕ್ ಮಾಡಿ ಡೈಮೆನ್ಷನ್ ಪ್ರಕಾರ ಎಲ್ಲ ಟೂಲ್ಸು ಏನೇನಿದೆ ಯೂಸ್ ಮಾಡಿಕೊಂಡು ಸೊ ನೀವು ಎಕ್ಸ್ಪೆರಿಮೆಂಟ್ನ ಮಾಡಿ ಆ್ಯಕ್ಯುರೇಟಾಗಿ ಡೈಮೆನ್ಷನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಆಪರ್ಚುನಿಟಿನ ಕೊಟ್ಟು ಈ ಒಂದು ಟೀಮ್ ಕ್ರಿಯೇಟ್ ಮಾಡಿ ಎಲ್ಲ ಟೀಮವ್ರಿಗೂ ನಾನು ಕೃತಜ್ಞತೆ ನೀಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಾಡ್ರೇಟರು ಡಾಕ್ಟರ್ ಮಧು ಬಿ ವಿ ಅಂತ ಸರು, ದೆನ್ ಸಬ್ಜೆಕ್ಟ್ ಎಕ್ಸ್ಪರ್ಟು ನಾಗರಾಜ್ ಮತ್ತು ಗಣೇಶ್ ಕರಡಿ ಅಂತ. ಸೊ ನಿಮಗೆ ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅವರು ನಾಗರಾಜ್ ಸರ್ ಅವರು.
ಸೊ ಜಸ್ಟ್ ಕಂಟೆಂಟ್ ಡೆವಲಪರ್ ಬಂದು ಗಿರೀಶಾಸಿ, ಫಸ್ಟ್ ಒಂದು ನಾನು, ಇನ್ನು ಮಂಜುನಾಥ್, ದಿವ್ಯಾ, ಸುಹೇಲ್ ಪಾಷಾ. ಸೊ ನಾವು 4 ಜನ ಏನು ಮಾಡಿದ್ದೀವಿ ಅಂದರೆ ಎಕ್ಸ್ಪೆರಿಮೆಂಟ್ಗಳನ್ನ ಡಿವೈಡ್ ಮಾಡಿಕೊಂಡು ನಿಮಗೆ ಈ ಒಂದು ಶೀಟ್ ಮೆಟಲ್ ಯೂನಿಟ್ 1 ಏನಿದೆ ಅದರದ್ದು ಡೀಟೇಲ್ಸ್ ಆಗಿ ಫುಲ್ಲಾಗಿ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ ಯು.